ಸೊ ನಿಫ್ಟಿ ಒಂದು ಒಳ್ಳೆ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದೆ. ಮತ್ತು ಈಗ ನಾನು ಚಾರ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ಬಯರ್ಸ್ ಇದ್ದಾರಲ್ಲ, ಅವರು ಪ್ರೀವಿಯಸ್ ಡೇ ಲೋನ ಟೈಟ್ಲಿ ಟ್ರೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಪ್ರೀವಿಯಸ್ ಡೇ ಲೋನ ಮಾರ್ಕೆಟ್ ಟಚ್ಚೇ ಮಾಡ್ತಾ ಇಲ್ಲ, ದಟ್ ಮೀನ್ಸ್ ಬ್ರೇಕೇ ಮಾಡ್ತಾ ಇಲ್ಲ. ಆವಾಗ ಬಯರು ಏನು ಅಂದ್ಕೊಳ್ತಾರೆ, ಸೇಫ್ ಸೈಡಲ್ಲಿ ನಮ್ಮದು ಆಲ್ರೆಡಿ ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ, ಸೊ ಈಗ ನಾವು ಟ್ರೇಲ್ ಮಾಡೋಣ ಪ್ರೀವಿಯಸ್ ಡೇ ಲೋ ಹತ್ರ ಅಂತ. ಸೊ ದಟ್ ಎಲ್ಲ ಪ್ರೀವಿಯಸ್ ಡೇ ಲೋ ಹತ್ರ ಬಯರ್ಸು ಸ್ಟಾಪ್ ಲಾಸ್ ಇಟ್ಕೊಂಡಿದ್ದಾರೆ. ಫೈನ್. ಸೊ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವರೆಲ್ಲ ಒಂದು ಒಳ್ಳೆ ಪ್ರಾಫಿಟಲ್ಲಿ ಇರ್ತಾರೆ. ಬಟ್ ಯಾರೆಲ್ಲ ಇಲ್ಲಿ ನ್ಯೂ ಪೊಸಿಷನ್ ಮಾಡಿದ್ದಾರೆ, ದಟ್ ಮೀನ್ಸ್ ಇಲ್ಲಿಂದ ಮತ್ತು ಮಾರ್ಕೆಟು 25,000 ಹೋಗ್ಬೋದು, 26,000 ಹೋಗ್ಬೋದು ಅಂತ ಹೋಗುತ್ತೆ. ಇವತ್ತೆಲ್ಲ ನಾಳೆ ಮಾರ್ಕೆಟ್ ಹೋಗುತ್ತೆ. ಬಟ್ ಈಗ ನೋಡಿದರೆ ಹೋಗೋ ಚಾನ್ಸಸ್ ಸ್ವಲ್ಪ ಇಲ್ಲ, ಸ್ವಲ್ಪ ಮಾರ್ಕೆಟು ಒಂದು ಪುಲ್ ಬ್ಯಾಕ್ ಕೊಟ್ಟು ಹೋಗೋ ಚಾನ್ಸಸ್ ಇರ್ತಾರೆ ಅಂತ. ಸೊ ಯಾರೆಲ್ಲ ಬೈ ಮಾಡಿರ್ತಾರಲ್ಲ ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲುಂಟು, ಯಾರೆಲ್ಲ ಆಲ್ರೆಡಿ ಪೊಸಿಷನ್ ಮಾಡಿದ್ದಾರಲ್ಲ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಇಲ್ಲುಂಟು. ಇಫ್ ಇನ್ ಕೇಸ್ ಇಲ್ಲಿಂದ 23,800 ಇದೆಲ್ಲ ಒಂದು ದಿವಸ ಕ್ಲೋಸಿಂಗ್ ಎಲ್ಲರೂ ಸಿಕ್ಕಿದ್ರೆ ನಿಫ್ಟಿಗೆ, ದಟ್ ಮೀನ್ಸ್ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿದ್ರೆ ಇಲ್ಲಿಂದ 200-250 ಪಾಯಿಂಟು, ಸೊ ಆವಾಗ ಇಲ್ಲಿ ಬಯರ್ಸ್ ಏನು ತಿಳ್ಕೊಳ್ತಾರೆ ಗೊತ್ತುಂಟಾ, ಇಲ್ಲಿಂದ ಮಾರ್ಕೆಟು ನೆಗೆಟಿವ್ ಆಗಿದೆ, ಅವರೆಲ್ಲ ಪೊಸಿಷನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದಟ್ ಮೀನ್ಸ್ ಸ್ಕ್ವೇರ್ ಆಫ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಮಾರ್ಕೆಟ್ ಒಂದು ಮೂಮೆಂಟಮ್ ಬರ್ಬೋದು, ನಮಗೆ 23,500 ತನಕ ನಮಗೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾರೆ. ಫೈನ್. ಮಾರ್ಕೆಟಲ್ಲಿ ಪಾಸಿಟಿವ್ ಮೂಮೆಂಟಮ್ ಉಂಟು, ಹಾಗಂತ ನೀವು ನೆಗೆಟಿವಲ್ಲಿ ಫುಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಲಿಕ್ಕಾಗಲ್ಲ. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟು ಬ್ರೇಕ್ ಡೌನ್ ಆದರೂ ಕೂಡ ಸ್ವಲ್ಪ ಕ್ವಾಲಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡಿದರೆ ಸ್ವಲ್ಪ ಬೆಟರ್ ಆಪ್ಷನ್ ಅಂತ. ಫೈನ್. ಸೊ ಈಗ ನಾಳೆ ದಿನ ನನ್ನ ಪ್ರಕಾರ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇನ್ಸೈಡ್ ಟೈಪ್ ಕ್ಯಾಂಡಲ್ ಆಗ್ತದೆ, ಸ್ವಲ್ಪ ವಾಲಟಿಲಿಟಿ ಆಗಿ. ಗ್ಯಾಪ್ ಅಪ್ ಓಪನ್ ಅಂದರೆ ನನ್ನ ಪ್ರಕಾರ ಒಂದು ಇನ್ವರ್ಟರ್ ಹ್ಯಾಮರ್ ಕ್ಯಾಂಡಲ್ ಅಥವಾ ಒಂಥರ ಡೋಜಿ ಟೈಪ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇರ್ತಾರೆ. ಫೈನ್. ಸೊ ಈಗ ನಾವು 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ 50 ಮಿನಿಟ್ಸಲ್ಲಿ ಕೂಡ ಸ್ಲೋ ಸ್ಟಡಿ ಅಪ್ ಸೈಡ್ ಹೋಗ್ತಾ ಉಂಟು. ಇದು ಒಂದು ಒಳ್ಳೆ ಟ್ರೆಂಡ್ ಲೈನ್ನ ಫಾರ್ಮ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿಂದ 1 2 3 4 5 6 7 ಟೈಮ್ ಇದು ಟಚ್ ಆಗಿದೆ. ದಟ್ ಮೀನ್ಸ್ ಈ ಟ್ರೆಂಡ್ ಲೈನು ವೀಕ್ ಆಗಿದೆ ಅಂತ ಅರ್ಥ. ಹಾಗೆ ಇದು ಅಪ್ ಸೈಡಲ್ಲಿ ಕೂಡ ಒಂದೊಳ್ಳೆ ಚಾನಲ್ ಮಾಡ್ತಾ ಉಂಟು. ಸೊ ಈ ಚಾನಲಲ್ಲೇ ಮಾರ್ಕೆಟು ಮೂವ್ ಆಗ್ತಾ ಉಂಟು. ಫೈನ್. ಸೊ ಈಗ ಯಾವಾಗ ಈ ಚಾನಲ್ ಬ್ರೇಕ್ಔಟ್ ಆಗ್ತಾರೆ ಆವಾಗ ಒಂದು ಮೂಮೆಂಟಮ್ ಬರ್ಬೋದು. ಇಫ್ ಇನ್ ಕೇಸ್ ಇಲ್ಲಿಂದ ಚಾನಲಲ್ಲಿ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಮೂಮೆಂಟಮ್ ಬರ್ಬೋದು. ಸೊ ಯಾವ ತನಕ ಈ ಚಾನಲಲ್ಲಿ ಉಂಟು ಆವಾಗ ತನಕ ನೀವು ಕ್ವಾಂಟಿಟಿ ಸ್ವಲ್ಪ ಲೆಸ್ ಇಟ್ಟು ಟ್ರೇಡ್ ಮಾಡಿ, ಬಿಕಾಸ್ ನಿಮಗೆ ಅನ್ನೆಸೆಸರಿ ಎಸ್ಸಲ್ಲಿ ಆಗ್ತಿದೆ. ಫೈನ್. ಸೊ ಇದೇ ಚಾನಲ್ ಉಂಟು, ಕರೆಕ್ಟಾಗಿ ನೋಡಿ, ಇದೇ ಚಾನಲಲ್ಲಿ ಮಾರ್ಕೆಟು ಮೂವ್ ಆಗ್ತಾ ಉಂಟು. ಸೊ ಯಾಕೆ ನೀವು ಅನ್ನೆಸೆಸರಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ತೀರಿ? ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಫ್ಲ್ಯಾಟ್ ಓಪನಿಗೆ ಅಪ್ ಸೈಡ್ ಬ್ರೇಕ್ ಆದರೂ ಕೂಡ ನಾನು ಟ್ರೇಡ್ ಮಾಡೋದು ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಇದು ಆಲ್ರೆಡಿ ಮೂಮೆಂಟಮ್ ಆಗಿದೆ. ಸೊ ನೀವು ಡೈಲಿ ಕ್ಯಾಂಡಲಲ್ಲಿ ನೋಡ್ಲಿಕ್ಕೆ ಹೋದರೆ 3-4 ಕ್ಯಾಂಡಲು ಆಲ್ರೆಡಿ ಮೂಮೆಂಟಮ್ ಆಗಿದೆ. ಸೊ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬರ್ತಾರೆ, ಆವಾಗ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾನು ಇಲ್ಲಿ ಬೈ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೇನೆ. ಇದೇ ಫ್ಲೋ ಅಲ್ಲಿ ನಾನು ಬೈ ಮಾಡ್ತಾ ಹೋಗಲಿಕ್ಕೆ ನನಗೆ 3 ಕಾಲ, ಯಾವ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಆವಾಗ ಅಲ್ಲಿ ಸೆಲ್ಲಿಂಗ್ ಕೂಡ ಬರುತ್ತೆ, ಅಲ್ಲಿ ನಂದು ಸ್ಟಾಪ್ ಲಾಸ್ ಹೋಗೋ ಚಾನ್ಸಸ್ ತುಂಬಾ ಹೈ ಇರ್ತಾರೆ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ನಾನು ಇಲ್ಲಿ ಒಬ್ಬಿಯಸ್ಲಿ ನಾಳೆ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಯಾರೆಲ್ಲ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದಾರೆ, ಯಾರೆಲ್ಲ ಪೊಸಿಷನ್ ಕೂಡ ಕ್ಯಾರಿ ಮಾಡಿ ಹೋಗಿದ್ದಾರೆ, ಅವರಿಗೆ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಬಿಕಾಸ್ ಅವರು ಒಂದು ದೊಡ್ಡ ಗ್ಯಾಪ್ ಅಪ್ ಇವತ್ತು ಕೂಡ, ದಟ್ ಮೀನ್ಸ್ ಇನ್ನು 3-4 ದಿನ ಆಯ್ತಲ್ಲ, ಈ ದಿನಗಳಲ್ಲಿ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗಿಲ್ಲ. ಇಫ್ ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಓಪನ್ ಆದರೆ ಅಲ್ಲಿಂದೊಂದು ಹೆವಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾನೆ. ಸೊ ಇಲ್ಲಿ ನಾವೇನಾದರೂ ನಮ್ಮ ಸೆಟಪ್ ಪ್ರಕಾರ ಸೆಲ್ ಮಾಡಿದರೆ ಇಲ್ಲಿ ನಮ್ಗೊಂದೊಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಇಫ್ ಇನ್ ಕೇಸ್ ಇದು ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು, ದೆನ್ ಇದು ಇಲ್ಲಿಂದ ಬ್ರೇಕ್ಔಟ್ ಆಯ್ತು ಅಂದರೆ ಸ್ವಲ್ಪ ಕ್ವಾಂಟಿಟಿಯನ್ನು ಲೆಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯ್ತು ಅಂದರೆ ಬ್ರೇಕ್ ಆಯ್ತು ಅಂದರೆ ನಾನು ಟ್ರೇಡ್ ಮಾಡಲ್ಲ. ಇಫ್ ಇನ್ ಕೇಸ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಯಿತು, ದೆನ್ ಇದು 10.5 ಮೇಲಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯ್ತು ಅಂದರೆ ಮಾತ್ರ ಇಲ್ಲಿ ಬೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ, ಅದರ್ವೈಸ್ ನಾನು ಇಲ್ಲಿ ಬೈ ಮಾಡಲಿಕ್ಕೆ ಟ್ರೈ ಮಾಡಲ್ಲ. ಫೈನ್. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆಯಿತು, ದೆನ್ ಇದು ಈ ಟ್ರೆಂಡ್ ಲೈನ್ಗಿಂತ ಕೆಳಗೆ ಕಂಟಿನ್ಯೂ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ 24ಕ್ಕಿಂತ ಕೆಳಗೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾನೆ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾರೆ. ನಾವು ಆಲ್ರೆಡಿ ನಿಮಗೆ ಹೇಳಿ ಆಗಿದೆ, ಅಲ್ಲಿ ನಾವು ಪ್ಲ್ಯಾನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಫ್ ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆದರೆ ಈ ಎಲ್ಲ ಬಯರ್ಸ್ ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ, ಇಲ್ಲಿ ವಾಲಿಟಿಲಿಟಿ ಕ್ರಿಯೇಟ್ ಆಗುತ್ತೆ, ಇಲ್ಲಿ ನಾವು ಟ್ರೇಡ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಪ್ರೀವಿಯಸ್ ಟ್ರೆಂಡು ಬೈಯಿಂಗ್ ಟ್ರೆಂಡ್ ಇರೋದ್ರಿಂದ ನಾವು ಇಲ್ಲಿ ಸೆಲ್ ಮಾಡೋದಾದ್ರೂ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೆಂಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸೆಲ್ಲಿಂಗ್ ಹೋದರೂ ಕೂಡ ಮಾರ್ಕೆಟು ಸ್ಪೈಕ್ಸ್ ಕೊಡ್ತಾರೆ. ಸೊ ಇಲ್ಲಿ ನಮಗೆ ಪ್ರೀಮಿಯಮಲ್ಲಿ ಸ್ವಲ್ಪ ವಾಲಿಟಿಲಿಟಿ ಆಗ್ತದೆ, ಸೊ ಅದಕ್ಕೆ ಡಿಕೆ ಆಗ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಮೂವ್ ಆದರೂ ಕೂಡ ಪ್ರೀಮಿಯಮು ಅಲ್ಲೇ ಡಿಕೆ ಆಗ್ತಾರೆ. ಫೈನ್. ಸೊ ನಾನು 1-2 ದಿನದಲ್ಲಿ ಒಂದು ಒಳ್ಳೆ ವಿಡಿಯೋ ತರ್ತೀನಿ ಇದ್ರ ಬಗ್ಗೆ. ನಾಳೆ ನಂದು ಈ ಥರ ಅನ್ಲಿಸಸ್ ಇರುತ್ತೆ, ಇದನ್ನ ನೀವು ಬಿಲೀವ್ ಮಾಡಬೇಡಿ, ಜಸ್ಟ್ ನೀವು ಇದನ್ನ ಕರೆಕ್ಟಾಗಿ ನೋಡಿ, ಇದನ್ನ ನೀವು ಅನ್ಲಿಸಸ್ ಮಾಡಿ, ನಿಮ್ಮ ಅನ್ಲಿಸಸ್ನ ಅಲೈನ್ ಮಾಡಿ, ದೆನ್ ನೀವು ಎಕ್ಸಿಕ್ಯೂಟ್ ಮಾಡಿ. ಫೈನ್. ಆವಾಗಲೇ ಕ್ಲಿಯರ್ ಆಗ್ತಾರೆ. ಬಿಕಾಸ್ ನಾನೇನು ಅನ್ಲಿಸಸ್ ಮಾಡಿ ಹೇಳಿದ್ದೀನಿ, ಇಲ್ಲಿ ನೀವು ಟ್ರೇಡ್ ತೊಗೊಳ್ಬೋದು, ಬಟ್ ಅದನ್ನ ನೀವು ಕರೆಕ್ಟಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಲಿಕ್ಕಾಗಲ್ಲ, ಬಿಕಾಸ್ ಅಲ್ಲಿ ನಿಮಗೆ ಜಾಸ್ತಿ ಬಿಲೀವ್ ಸಿಸ್ಟಮ್ ವರ್ಕ್ ಆಗೋಲ್ಲ. ಸೊ ಯಾವಾಗ ನೀವು ಅನ್ಲಿಸಸ್ ಮಾಡಿ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ ಆವಾಗ ನಿಮಗೆ ಪ್ರಾಫಿಟ್ ಆಗುತ್ತೆ, ಬಟ್ ನೀವು ಅದನ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತೀರಾ. ಫೈನ್. 50 ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್
ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಉಂಟು. ಫೈನ್. ಸೊ ಇದು ನನ್ನ ನಾಳೆ ಅನಾಲಿಸಿಸ್ ಆಗಿರುತ್ತೆ ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು.